ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕ್ಷಣದ ಪರಿಸ್ಥಿತಿಯನ್ನು ನೀವೇ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಜನ ಅಕ್ಷರಶಃ ಚಳಿಯಲ್ಲಿ ನಡುತ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆಯಾದ್ರೂ ಕೂಡ ಮೈ ಕೊರೆಯುವ ಚಳಿ ಕಡಿಮೆಯಾಗ್ತಾ ಇಲ್ಲ. ಸೂರ್ಯನನ್ನ ನೋಡಿ 3-4 ದಿನಗಳೇ ಕಳೆದಿವೆ. ಈ ಪರಿಯ ಚಳಿ ಈ ಹಿಂದೆ ಯಾವತ್ತೂ ಆಗಿಲ್ಲ ಅಂತ ಕೂಡ ಜನ ಹೇಳ್ತಾ ಇದ್ದಾರೆ. ಈ ಕಡೆ ತಮಿಳುನಾಡು, ಆಂಧ್ರ ಪ್ರದೇಶ, ಪುದುಚೇರಿ ಭಾಗದ ಜನ ಚಳಿ ಮತ್ತು ಸೈಕ್ಲೋನ್ ಪರಿಣಾಮದಿಂದಾಗಿ ಬಂದ ಮಳೆ ಮತ್ತು ಪ್ರವಾಹದ ಆತಂಕದಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಈ ಎಲ್ಲಾ ಸ್ಥಳೀಯ ಬೆಳವಣಿಗೆಗಳ ನಡುವೆ ಇದೀಗ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿರುವಂತಹ ಮತ್ತು ಚರ್ಚೆಯಾಗ್ತಾ ಇರುವಂತಹ ವಿಚಾರ ಅಂದ್ರೆ ಅದು ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾಗೆ ಸಂಬಂಧಿಸಿದ್ದು. ಶ್ರೀಲಂಕಾದಲ್ಲಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಆ ದೇಶದ ಬಹುತೇಕ ಭಾಗಗಳು ಮುಳುಗಿ ಹೋಗಿದ್ದು ದೃಶ್ಯಗಳು ಹೃದಯ ವಿದ್ರಾವಕವಾಗಿವೆ. ಈಗಾಗಲೇ 300ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದಿದ್ದು ಪ್ರವಾಹಾಸುರನ ಅಟ್ಟಹಾಸಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇಷ್ಟೆಲ್ಲ ಪ್ರವಾಹಕ್ಕೆ ಕಾರಣ ಏನ್ ಗೊತ್ತಾ? ಅದೇ ದಿತ್ವಾ ಚಂಡಮಾರುತ. ಏಮನ್ ದೇಶವು ಹೆಸರಿಸಿರುವಂತಹ ಈ ಚಂಡಮಾರುತದ ಹಿಂದಿನ ವಿಜ್ಞಾನವೇ ಬೇರೆಯಾಗಿದೆ. ಶ್ರೀಲಂಕಾದಲ್ಲಿ ವಿನಾಶ ಸೃಷ್ಟಿಯಾಗಿದ್ದು ಅಲ್ಲಿ ಸಾವು ನೋವು, ನಾಪತ್ತೆಯಾದವರು ಮತ್ತು ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ದೇಶವು ಈ ಆರ್ಥಿಕ ಸಂಕಷ್ಟದ ಮಧ್ಯೆ ಈ ಪ್ರಕೃತಿ ವಿಕೋಪದಿಂದ ಹೇಗೆ ಚೇತರಿಸಿಕೊಳ್ಳಬೇಕು ಅನ್ನೋದು ಕೂಡ ಇದೀಗ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಇದೇ ವೇಳೆ ಭಾರತ ಕೂಡ ಆಪರೇಷನ್ ಸಾಗರ್ ಬಂದು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದು ನೆರೆಯ ರಾಷ್ಟ್ರ ಶ್ರೀಲಂಕಾಗೆ ಸಹಾಯವನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ದಿತ್ವ ಚಂಡಮಾರುತವು 800 ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ವಿಪರೀತ ಚಳಿಯನ್ನ ಸೃಷ್ಟಿಸಿದ್ದು ಏಕೆ? ಇನ್ನ 2 ದಿನಗಳಲ್ಲಿ ಈ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತಿರುಗುತ್ತಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಮೂರಲ್ಲಿ ಮಳೆ ಬರ್ತಿದ್ಯಾ ಅಥವಾ ಕೊರೆಯುವ ಚಳಿ ಹೆಚ್ಚಾಗಿದ್ಯಾ? ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಬೆಂಗಳೂರಿನ ಚಳಿ, ತಮಿಳುನಾಡಿನ ಮಳೆ ಮತ್ತು ಶ್ರೀಲಂಕಾದ ಪ್ರವಾಹ ಈ ಎಲ್ಲಾ ವಿಕೋಪಗಳ ಹಿಂದಿನ ಕಾರಣ ದಿತ್ವಾ ಚಂಡಮಾರುತ. ಏಮನ್ ದೇಶವು ಹೆಸರಿಸಿರುವಂತಹ ಈ ಚಂಡಮಾರುತವು ಹಿಂದೂ ಮಹಾಸಾಗರದ ಈಶಾನ್ಯ ಭಾಗದಲ್ಲಿ ರೂಪುಗೊಂಡಿದೆ. ನವೆಂಬರ್ 26ರಂದು ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತ ರೂಪುಗೊಳ್ಳುವಿಕೆ ಆರಂಭವಾಯಿತು. ಇದು ಶ್ರೀಲಂಕಾ ಸಮೀಪದಲ್ಲಿ ಅತಿ ಹೆಚ್ಚು ತೀವ್ರತೆಯನ್ನು ಪಡೆದು ಭೀಕರ ವಿನಾಶವನ್ನ ಸೃಷ್ಟಿಸ್ತಾ ಇದೆ. ಆರಂಭದಲ್ಲಿ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಚಲಿಸಿದಂತಹ ಇದು ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಪುದುಚೇರಿ ಕರಾವಳಿಯತ್ತ ಸಾಗಿ ಈ ಪ್ರದೇಶಗಳ ಮೇಲೆ ಪ್ರಭಾವವನ್ನ ಬೀರಿತ್ತು. ನಮ್ಮ ನೆರೆಯ ರಾಜ್ಯವಾಗಿರುವಂತಹ ತಮಿಳುನಾಡಿನ ಚೆನ್ನೈ ಸೇರಿದಂತೆ ಕರಾವಳಿ ನಗರಗಳಿಗೆ ನಿರಂತರ ಮಳೆ ಮತ್ತು ಪ್ರವಾಹದಿಂದಾಗಿ ತೀವ್ರ ಹಾನಿಯಾಗಿದೆ. ಇದು ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ತಮಿಳುನಾಡಿನಲ್ಲಿ ಕನಿಷ್ಠ 4 ಮಂದಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಕ್ಷಣ ಕ್ಷಣಕ್ಕೂ ಈ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅಲ್ಲದೆ ಹಲವರು ನಾಪತ್ತೆಯಾಗಿದ್ದು ನಿರಾಶ್ರಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇನ್ನು ಮತ್ತೊಂದು ರಾಜ್ಯವಾಗಿರುವಂತಹ ಆಂಧ್ರ ಪ್ರದೇಶದ ದಕ್ಷಿಣ ಕರಾವಳಿ ಜಿಲ್ಲೆಗಳಿಗೂ ಕೂಡ ಚಂಡಮಾರುತದ ಪ್ರಭಾವ ತಟ್ಟಿದ್ದು ಮಳೆ ಮತ್ತು ಗಾಳಿಯಿಂದ ಹಾನಿಯಾಗಿದೆ. ಇನ್ನು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಪರಿಸ್ಥಿತಿ ತೀವ್ರವಾಗಿದ್ದು ಪ್ರವಾಹದಿಂದ ಜನರು ತೊಂದರೆಗೀಡಾಗಿದ್ದಾರೆ. ಇನ್ನು ಚಂಡಮಾರುತದ ಅತ್ಯಂತ ತೀವ್ರ ಪರಿಣಾಮ ಎದುರಿಸಿದ್ದು ನೆರೆಯ ರಾಷ್ಟ್ರ ಶ್ರೀಲಂಕಾ. ಅಲ್ಲಿನ ವಿನಾಶದ ಪ್ರಮಾಣವನ್ನ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಪಡ್ತೀರಾ, ಜೊತೆಗೆ ಭಯಭೀತರಾಗ್ತೀರಾ. ಈಗಾಗಲೇ ಶ್ರೀಲಂಕಾದ ಹಲವಾರು ನಗರಗಳೇ ಮುಳುಗಡೆಯಾಗಿದ್ದು ಅದರಲ್ಲೂ ಮುಖ್ಯವಾಗಿ ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಸೇರಿದಂತೆ ಹಲವು ಪ್ರಮುಖ ನಗರಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ. ನೀರು ಸಾಮಾನ್ಯ ವೇಗದಲ್ಲಿ ಅಲ್ಲ, ಅತಿ ವೇಗದ ಪ್ರವಾಹವಾಗಿ ಜನವಸತಿ ಪ್ರದೇಶಗಳಿಗೆ ನುಗ್ಗಿದೆ. ಇನ್ನು ಶ್ರೀಲಂಕಾದ ಪ್ರಮುಖ ನದಿಗಳಲ್ಲಿ ಒಂದಾಗಿರುವಂತಹ ಕೆಳನಿ ನದಿಯು ಉಕ್ಕಿ ಹರಿತಾ ಇದ್ದು ಅದರ ಪಾತ್ರದಲ್ಲಿರುವಂತಹ ಲಕ್ಷಾಂತರ ಜನರು ತೊಂದರೆಗೀಡಾಗಿದ್ದಾರೆ. ಇನ್ನು ಈವರೆಗೂ ಶ್ರೀಲಂಕಾದಲ್ಲಿ ಪ್ರವಾಹಾಸುರನ ಆರ್ಭಟಕ್ಕೆ ಹಾಗೂ ಚಂಡಮಾರುತದ ರೌದ್ರ ರೂಪಕ್ಕೆ 355ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಅಲ್ಲದೆ 370ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಅವರ ಸ್ಥಿತಿಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅಲ್ಲದೆ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಆ 370ಕ್ಕೂ ಹೆಚ್ಚು ಮಂದಿ ಕೂಡ ಮೃತಪಟ್ಟಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಈವರೆಗೂ 2.73 ಲಕ್ಷಕ್ಕೂ ಅಧಿಕ ಕುಟುಂಬಗಳ ಮೇಲೆ ಈ ಚಂಡಮಾರುತ ಪ್ರವಾಹಾಸುರನ ಆರ್ಭಟದಿಂದಾಗಿ ಪರಿಣಾಮ ಬೀರಿದೆ. ಈವರೆಗೂ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಂದಿ ಮನೆ ಮಠ ಆಸ್ತಿ ಕಳೆದುಕೊಂಡು ಸಂಪೂರ್ಣವಾಗಿ ನಿರಾಶ್ರಿತರಾಗಿದ್ದಾರೆ. ಇನ್ನು ಮಕ್ಕಳ ಆಟಿಕೆಯಂತೆ ಸೇತುವೆಗಳು ಕೊಚ್ಚಿ ಹೋಗ್ತಾ ಇವೆ, ರಸ್ತೆಗಳು ನಾಶವಾಗ್ತಾ ಇವೆ, ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸರ್ಕಾರಿ ಕಟ್ಟಡಗಳು ಕುಸಿದು ಸಂಪೂರ್ಣವಾಗಿ ನಾಶವಾಗಿವೆ. ಈ ಮೂಲ ಸೌಕರ್ಯಗಳನ್ನ ಪುನರ್ ನಿರ್ಮಿಸಲು ಅಪಾರ ಸಮಯ ಮತ್ತು ಸಂಪನ್ಮೂಲ ಬೇಕಾಗಿದೆ. ಇನ್ನು ಶ್ರೀಲಂಕಾವು ಈಗಾಗಲೇ ದೀರ್ಘಕಾಲದ ಆರ್ಥಿಕ ದಿವಾಳಿತನದಿಂದ ಚೇತರಿಸಿಕೊಳ್ಳಲು ಹೆಣಗಾಡ್ತಾ ಇದೆ. ಆರ್ಥಿಕವಾಗಿ ಕುಗ್ಗಿ ಹೋಗಿದ್ದ ದೇಶಕ್ಕೆ ಈ ಪ್ರಕೃತಿ ವಿಕೋಪವು ಗಾಯದ ಮೇಲೆ ಬರೆ ಎಳೆದಂತಾಗಿದ್ದು ಈ ವಿನಾಶಕಾರಿ ಹೊಡೆತದಿಂದ ಸುಧಾರಿಸಿಕೊಳ್ಳಲು ಶ್ರೀಲಂಕಾಗೆ ಇನ್ನೂ ಹಲವು ವರ್ಷಗಳೇ ಬೇಕಾಗಬಹುದು. ಇನ್ನು ಆರ್ಥಿಕತೆ ನಿಂತು ಹೋದಂತಿರುವಂತಹ ಈ ಪರಿಸ್ಥಿತಿಯಲ್ಲಿ ನಿರಾಶ್ರಿತರಿಗೆ ಆಶ್ರಯ ಒದಗಿಸುವುದು, ವೈದ್ಯಕೀಯ ನೆರವು ನೀಡುವುದು ಮತ್ತು ನಾಶವಾದ ರಸ್ತೆ ಸೇತುವೆಗಳನ್ನ ಪುನರ್ ನಿರ್ಮಿಸುವುದು ಆಡಳಿತಕ್ಕೆ ಅಸಾಧ್ಯದ ಮಾತು ಅಂತ ಕೂಡ ಹೇಳಬಹುದು. ಇನ್ನು ಶ್ರೀಲಂಕಾ ಜಾಗತಿಕ ನೆರವು ಕೊಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಭಾರತವು ತನ್ನ ನೆರೆಹೊರೆಯವರು ಮೊದಲು ಎಂಬಂತಹ ನೀತಿಯನ್ನ ಎತ್ತಿ ಹಿಡಿದು ಮಾನವೀಯ ನೆರವನ್ನ ನೀಡ್ತಾ ಇದೆ. ಹೀಗಾಗಿ ಆಪರೇಷನ್ ಸಾಗರ್ ಬಂದು ಅಂತ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಹೌದು, ಭಾರತವು ಈ ನೆರವಿನ ಕಾರ್ಯಾಚರಣೆಗೆ ಆಪರೇಷನ್ ಸಾಗರ್ ಬಂಧು ಅಂತ ಹೆಸರಿಟ್ಟಿದೆ. ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ ತಕ್ಷಣವೇ ಕಾರ್ಯಪ್ರವೃತ್ತವಾಗಿದೆ. ವಿಮಾನಗಳು ಮತ್ತು ನೌಕಾ ಹಡಗುಗಳ ಮೂಲಕ ಪರಿಹಾರ ಸಾಮಗ್ರಿಗಳನ್ನ ತಲುಪಿಸಲಾಗ್ತಾ ಇದೆ ಮತ್ತು ರಕ್ಷಣಾ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇನ್ನು ತುರ್ತು ಆಹಾರ, ಕುಡಿಯುವ ನೀರು, ಔಷಧಿ, ಆಶ್ರಯ ಸಾಮಗ್ರಿಗಳು ಮತ್ತು ವೈದ್ಯಕೀಯ ತಂಡಗಳನ್ನು ಕೂಡ ಶ್ರೀಲಂಕೆ ಕಳುಹಿಸಲಾಗಿದೆ.
ಭಾರತದ ಈ ತಕ್ಷಣದ ಮತ್ತು ಮಹತ್ವದ ನೆರವಿನ ನಂತರ ವಿಶ್ವಸಂಸ್ಥೆ ಸೇರಿದಂತೆ ಹಲವು ಇತರ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹ ಶ್ರೀಲಂಕಾ ನೆರವಿಗೆ ಧಾವಿಸಿ ಮುಂದೆ ಬರ್ತಾ ಇವೆ. ಇನ್ನು ಪ್ರಕೃತಿ ಮುನಿದ್ರೆ ಏನು ಆಗುತ್ತೆ ಎಂಬುದಕ್ಕೆ ಶ್ರೀಲಂಕಾ ಅತ್ಯಂತ ದುಃಖಕರ ಉದಾಹರಣೆಯಾಗಿದೆ. ಇಂತಹ ಸಾಲು ಸಾಲು ಪ್ರಕೃತಿ ವಿಕೋಪಗಳನ್ನ ಇತ್ತೀಚೆಗೆ ನಾವು ಹೆಚ್ಚಾಗಿ ನೋಡ್ತಾ ಇದ್ದೇವೆ. ಮನುಷ್ಯನು ಪ್ರಕೃತಿಯ ಮೇಲೆ ನಡೆಸ್ತಾ ಇರುವಂತಹ ದಬ್ಬಾಳಿಕೆ, ಅರಣ್ಯ ನಾಶ, ಕರಾವಳಿ ಪ್ರದೇಶಗಳ ನಾಶ ಮತ್ತು ಮಾಲಿನ್ಯದಿಂದಾಗಿ ಪ್ರಕೃತಿ ಬೇಸತ್ತು ತಿರುಗಿ ಬೀಳ್ತಾ ಇದೆ. ನಾವು ಪಾಠ ಕಲಿಯದಿದ್ದರೆ ಪ್ರಕೃತಿಯೇ ಹಂತ ಹಂತವಾಗಿ ಪಾಠ ಕಲಿಸುತ್ತಾ ಹೋಗುತ್ತೆ ಎಂಬುದಕ್ಕೆ ಇದು ಹೊಸ ಸೇರ್ಪಡೆಯಾಗಿದೆ. ಇನ್ನು ಶ್ರೀಲಂಕಾಗೆ ದಿತ್ವಾ ಚಂಡಮಾರುತ ಪ್ರವಾಹ ಮತ್ತು ಮಳೆಯನ್ನ ತಂದಿದ್ರೆ ಬೆಂಗಳೂರಿನಂತಹ ಒಳನಾಡಿನ ನಗರಗಳಿಗೆ ಇದು ವಿಪರೀತ ಚಳಿಯನ್ನ ತಂದಿದೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣವನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಅದರಲ್ಲಿ ಮೊದಲನೆಯದ್ದು ಮೋಡ ಕವಿದ ವಾತಾವರಣದ ಪ್ರಭಾವ. ಬೆಂಗಳೂರು ತಮಿಳುನಾಡಿಗೆ ತೀರಾ ಸಮೀಪದಲ್ಲಿದೆ. ಚಂಡಮಾರುತವು ತಮಿಳುನಾಡು ಕರಾವಳಿಯನ್ನ ಸಮೀಪಿಸಿದಾಗ ಅದರ ಪ್ರಭಾವದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮೋಡ ಕವಿದ ವಾತಾವರಣ ಹೆಚ್ಚಾಗುತ್ತೆ. ಇನ್ನು ಮೋಡಗಳು ದಿನದ ಸಮಯದಲ್ಲಿ ಸೂರ್ಯನ ಶಾಖ ಭೂಮಿಯನ್ನ ತಲುಪುವುದನ್ನ, ರಾತ್ರಿಯ ಸಮಯದಲ್ಲಿ ಭೂಮಿಯು ಹೊರಸೂಸುವಂತಹ ಶಾಖವನ್ನ ಕೂಡ ಈ ಮೋಡಗಳು ವಾತಾವರಣದಿಂದ ಹೊರಗೆ ಹೋಗದಂತೆ ತಡೆ ಹಿಡಿತಾ ಇದೆ. ಆದ್ರೆ ಚಂಡಮಾರುತದಂತಹ ಸಂದರ್ಭದಲ್ಲಿ ದಟ್ಟವಾದ ಮೋಡಗಳಿಂದಾಗಿ ಶಾಖದ ಪ್ರವೇಶ ಕಡಿಮೆಯಾಗ್ತಾ ಇದೆ. ಇನ್ನು ಚಂಡಮಾರುತವು ಗಾಳಿಯನ್ನು ಸೆಳೆಯುವಾಗ ಅದರ ಪರಿಣಾಮದಿಂದಾಗಿ ತಂಪಾದ ಮತ್ತು ಆರ್ದ್ರತೆಯುಳ್ಳಂತಹ ಗಾಳಿಯು ಒಳನಾಡಿನ ಕಡೆಗೆ ಹರಿಯುತ್ತೆ. ಇನ್ನು ಎರಡನೆಯದಾಗಿ ತಾಪಮಾನ ಕುಸಿತದ ದಾಖಲೆಗಳು. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶವು 22 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನಲ್ಲಿದ್ದರೆ ಕನಿಷ್ಠ ಉಷ್ಣಾಂಶವು 18 ಡಿಗ್ರಿ ಸೆಲ್ಸಿಯಸ್ ಇಳಿದಿದೆ. ಇದು ಸಾಮಾನ್ಯಕ್ಕಿಂತ ಕಡಿಮೆಯಾಗಿದೆ. ಇನ್ನು ಈ ಬಾರಿ ಶನಿವಾರದಂದು ಕನಿಷ್ಠ ಉಷ್ಣಾಂಶವು 16 ಡಿಗ್ರಿಗೆ ಕುಸಿತ ಕಂಡಿದ್ದು ಇದು 2022ರ ನಂತರ ಬೆಂಗಳೂರಿನಲ್ಲಿ ದಾಖಲಾದ ಅತ್ಯಂತ ಕಡಿಮೆ ಉಷ್ಣಾಂಶದಲ್ಲಿ ಒಂದಾಗಿದೆ. ಇನ್ನು ಈ ವಿಪರೀತ ಚಳಿಯಿಂದಾಗಿ ವೈದ್ಯರು ಈಗಾಗಲೇ ಎಚ್ಚರಿಕೆ ನೀಡಿದ್ದು ಮಕ್ಕಳು ಮತ್ತು ವೃದ್ಧರ ರಕ್ಷಣೆಗೆ ಆದ್ಯತೆ ನೀಡುವಂತೆ ಮತ್ತು ಅನಗತ್ಯವಾಗಿ ಹೊರಗಡೆ ಓಡಾಡದಂತೆ ಸೂಚಿಸಲಾಗಿದೆ. ಇನ್ನು ಹವಾಮಾನ ಇಲಾಖೆಯ ಮುನ್ಸೂಚನೆಯ ಪ್ರಕಾರ ಈ ವಿಪರೀತ ಚಳಿಯ ವಾತಾವರಣವು ಇನ್ನೂ ಕನಿಷ್ಠ 5 ದಿನಗಳ ಕಾಲ ಮುಂದುವರಿಯುವ ಸಾಧ್ಯತೆ ಇದೆ. ಇದು ದಿತ್ವಾ ಚಂಡಮಾರುತದ ಪರೋಕ್ಷ ಪರಿಣಾಮವಾಗಿದೆ. ಇನ್ನು ಈ ಹಿಂದೆಯೇ ಹವಾಮಾನ ಇಲಾಖೆಯು ಇದರ ಬಗ್ಗೆ ಮುನ್ಸೂಚನೆಯನ್ನ ನೀಡಿತ್ತು. ಇದೇ ಕಾರಣದಿಂದಾಗಿ ಹಲವಾರು ರಕ್ಷಣಾ ತಂಡಗಳು ಈಗಾಗಲೇ ಸ್ಥಳದಲ್ಲಿ ಮುಖ ಮೂಡಿವೆ. ಸ್ನೇಹಿತರೆ, ದಿತ್ವಾ ಚಂಡಮಾರುತವು ಹಿಂದೂ ಮಹಾಸಾಗರದಲ್ಲಿ ಸೃಷ್ಟಿಸಿರುವಂತಹ ವಿನಾಶ ಮತ್ತು ಭಾರತದಲ್ಲಿ ಸೃಷ್ಟಿಯಾಗಿರುವಂತಹ ಹವಾಮಾನ ವೈಪರೀತ್ಯವು ನಾವು ಪ್ರಕೃತಿಯ ಎದುರು ಎಷ್ಟು ಅಸಹಾಯಕರಾಗಿದ್ದೇವೆ ಎಂಬುದನ್ನು ತೋರಿಸುತ್ತೆ. ಶ್ರೀಲಂಕಾದ ದುರಂತ ಮತ್ತು ಭಾರತದ ಮಾನವೀಯ ನೆರವು ನೆರೆಹೊರೆಯ ರಾಷ್ಟ್ರಗಳ ನಡುವಿನ ಬಾಂಧವ್ಯದ ಮಹತ್ವವನ್ನ ಎತ್ತಿ ಹಿಡಿಯುತ್ತೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಪರಿಸರದ ಬಗ್ಗೆ ಜವಾಬ್ದಾರಿಯುತರಾಗಿ ನಡೆದುಕೊಳ್ಳುವುದು ಅನಿವಾರ್ಯವಾಗಿದೆ. ಈ ಗಂಭೀರ ಹವಾಮಾನ ಬಿಕ್ಕಟ್ಟು ಮತ್ತು ನೆರವು ಕಾರ್ಯಾಚರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.